ನಾವು ಈ ವರ್ಷದ ಜಾತ್ರೋತ್ಸವವನ್ನು ಯಶಸ್ವಿಯಾಗಿ ಮಾಡಿದ್ದೇವೆ. ಜನರ ಅಭಿಪ್ರಾಯ ಇದೆ. ಈ ಹಿಂದಿನ ವರ್ಷಗಳಿಗಿಂತ ಹೆಚ್ಚಿನ ಜನರು ಈ ವರ್ಷ ಭಾಗವಹಿಸಿದ್ರು. ಯಾವುದೇ ರೀತಿಯಲ್ಲಿ ನೂಕುನುಗ್ಗಲು ಆಗದ ರೀತಿಯಲ್ಲಿ ಜನರಿಗೆ ಯಾವ ರೀತಿಯಲ್ಲಿ ದೇವರ ದರ್ಶನ ಮಾಡಿಕೊಡ್ಬೇಕೋ ಆ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಇಷ್ಟು ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಹಳೆಯ ಕಟ್ಟಡ ಕೆಡವಿದ ಆರೋಪ ನನ್ನ ಮೇಲೆ ಬರ್ತಾ ಇದೆ. ದಯಮಾಡಿ ಆರೋಪಗಳನ್ನು ಮಾಡಬೇಡಿ. ನಮಗೆ ರಿಯಲ್ ಎಸ್ಟೇಟ್ ಆಸಕ್ತಿ ಇಲ್ಲ. ನಾವು ಮಾಡಿರುವಂಥದ್ದು ಭಕ್ತಾದಿಗಳಿಗೆ ಉಳ್ಳಾಲ್ತಿ ಅಮ್ಮನವರು ಮತ್ತು ಮಹಾಲಿಂಗೇಶ್ವರ ದೇವರ ಭೇಟಿಯನ್ನು ನೋಡಬೇಕೆನ್ನುವ ಉದ್ದೇಶವಲ್ಲದೆ ಬೇರೇನು ಉದ್ದೇಶ ಇಲ್ಲ ಎಂದು ಶಾಸಕ ಅಶೋಕ್ ಕುಮಾರಯ್ಯವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಪುತ್ತೂರು ಜಾತ್ರೆಯಲ್ಲಿ ಶ್ರೀದೇವರ ಪೇಟೆ ಸವಾರಿ, ರಥದ ಸೇವೆ, ಪುಣ್ಯಸ್ಥಾನಕ್ಕೆ ಹೋಗುವಲ್ಲಿ ಕೂಡ ಹಿಂದಿನ ವರ್ಷಕ್ಕಿಂತ ಹೆಚ್ಚಿನ ಜನರು ಭಾಗವಹಿಸಿದ್ರು. ಅದಕ್ಕಾಗಿ ನಾವು ಕೂಡ ಜನರಿಗೆ ಬೇಕಾಗುವ ಎಲ್ಲ ವ್ಯವಸ್ಥೆ ಮಾಡಿದ್ವು. ಅದರಲ್ಲಿ ಅನ್ನ ಸಂತರ್ಪಣೆ, ಪ್ರಸಾದ ವಿತರಣೆ, ದೇವರ ಒಳಗೆ ಹೊರಗಡೆ ಉಳ್ಳಾಲ್ತಿ ಅಮ್ಮನವರ ಭೇಟಿ ಸ್ಥಳ, ರಥ ಸೇವೆ ನಡೆಯುವಾಗ ಎಲ್ಲ ಕಡೆ ನಡೆಯುವಾಗ ಯಾವುದೇ ರೀತಿಯಲ್ಲಿ ನೂಕುನುಗ್ಗಲು ಆಗದ ರೀತಿಯಲ್ಲಿ ಜನರಿಗೆ ಯಾವ ರೀತಿಯಲ್ಲಿ ದೇವರ ದರ್ಶನ ಮಾಡಿಕೊಡ್ಬೇಕೋ ಆ ರೀತಿಯ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಇಷ್ಟು ವ್ಯವಸ್ಥೆ ಮಾಡಿಕೊಟ್ರು ಅಲ್ಲಿ ಹಳೆಯ ಕಟ್ಟಡ ಕೆಡವಿದ ಆರೋಪ ನನ್ನ ಮೇಲೆ ಬರ್ತಾ ಇದೆ. ಕಟ್ಟಡವನ್ನು ಭಕ್ತಾದಿಗಳು ಕೆಡವಿದಾಗ ನಾವು ಅದನ್ನು ಬೇಡ ಎಂದು ಹೇಳಿಲ್ಲ. ಯಾಕಂದರೆ ಉಳ್ಳಾಲ್ತಿ ಅಮ್ಮನವರು ದೇವರ ಭೇಟಿಗೆ ಬರುವಾಗ ಕಳೆದ ವರ್ಷವೇ ಕಿರಿದಾಗ 9 ಫೀಟ್ ಅಗಲದ ದಾರಿಯಲ್ಲಿ ತುಂಬ ಕಷ್ಟ ಆಗಿತ್ತು. ಈ ವರ್ಷ ಅಲ್ಲಿ ಸುಮಾರು 35,000ಕ್ಕಿಂತಲೂ ಹೆಚ್ಚು ಭಕ್ತರು ಬರುವಾಗ ಇನ್ನಷ್ಟು ಕಷ್ಟ ಆಗುವ ಸಾಧ್ಯತೆ ಇತ್ತು. ಮುಂಜಾಗ್ರತೆ ಕ್ರಮವಾಗಿ ಭಕ್ತರೇ ಕಟ್ಟಡ ಕೆಡವಿದ್ದಾರೆ. ಈ ಕುರಿತು ನಾವು ಆರಂಭದಲ್ಲಿ ಜಾಗದ ಮಾಲೀಕರು ಮತ್ತು ಅವರ ಪರವಾಗಿ ವಾದ ಮಂಡಿಸುವ ಮತ್ತು ನಗರಸಭೆಯ ಪರ ವಾದ ಮಂಡಿಸುವ ವಕೀಲರಲ್ಲಿ ವಿಚಾರವನ್ನು ತಿಳಿದುಕೊಂಡಿದ್ದೇವೆ. ಅದಕ್ಕೆ ಈ ಹಿಂದೆಯೇ ಲೋಕೋಪಯೋಗಿ ಇಲಾಖೆ ನೋಟ್ ಫಿಟ್ ಸ್ಟೇ ಎಂದು ಕೊಟ್ಟಿದ್ರು. ನಗರಸಭೆ ಅಲ್ಲಿನ 3 ಕಟ್ಟಡಗಳನ್ನು ಜಪ್ತಿ ಮಾಡಿದೆ. ಜಾಗದ ಮಾಲೀಕತ್ವಕ್ಕೆ ಈಗಲೂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೀತಾ ಇದೆ. ಪ್ರಸ್ತುತ ಹೋರಾಟ ಮಾಡುವವರು ಕೂಡ ಅಲ್ಲಿರುವ ಕಟ್ಟಡಗಳನ್ನು ತೆರವು ಮಾಡುವಂತೆ ಕೋರ್ಟ್ನಲ್ಲಿ ಅಫಿಡವಿಟ್ ಸಲ್ಲಿಸಿದ್ದಾರೆ. ನಾವು ಅವರ ವಕೀಲರಲ್ಲಿ ಮಾತನಾಡಿದ್ದೇವೆ. ಹೀಗಿರುವಾಗ ಕೆಲವೊಂದು ಮಾಧ್ಯಮದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಶಾಸಕರು ದರ್ಪವನ್ನು, ಅಹಂಕಾರವನ್ನು ತೋರಿಸಿದ್ದಾರೆ. ಆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಲು ಹೊರಟಿದ್ದಾರೆ ಎಂಬ ಆರೋಪಗಳನ್ನು ನನ್ನ ಮೇಲೆ ಹಾಕ್ತಿದ್ದಾರೆ. ಅಶೋಕ್ ರೈಗಳೇ, ನೀವು ನಮ್ಮ ವಿರೋಧ ಪಾರ್ಟಿಗೆ ಬೆಂಬಲ ನೀಡ್ತಾ ಇದ್ದೀರಿ ಎಂದು ನಾವು ಕೋರ್ಟಿಗೆ ಹೋಗುವ ಕೆಲಸ ಮಾಡಿದ್ದೇವೆ. ಆದರೆ ನಮಗೂ ಕಟ್ಟಡ ತೆರವುಗೊಳಿಸುವ ಆಸಕ್ತಿ ಇದೆ. ನೀವು ಮಾಡುವ ಕೆಲಸದಿಂದ ನನಗೆ ಸ್ವಲ್ಪ ಸುಲಭವಾಗಿದೆ ಎಂದು ತಿಳಿಸಿದ್ದಾರೆ. ಒಟ್ಟಿನಲ್ಲಿ ನನಗೆ ಜಾಗದ ಕುರಿತು ಚಿಂತೆ ಇಲ್ಲ. ಉಳ್ಳಾಲ್ತಿ ಅಮ್ಮನವರು ಬರುವಾಗ ದಾರಿ ಸರಿಯಾಗಿರಬೇಕು. ಇಲ್ಲಾಂದರೆ ಸುಮಾರು 35,000 ಜನ ಸೇರುವಾಗ ಏನಾದರೂ ಅನಾಹುತ ನಡೆದರೆ ಶಾಸಕರು, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ದೇವಸ್ಥಾನದ ಆಡಳಿತ ಮಂಡಳಿಯನ್ನು ಪ್ರಶ್ನೆ ಮಾಡ್ತಾ ಇದ್ರು. ಫಿಟ್ನೆಸ್ ಸರ್ಟಿಫಿಕೇಟು ಅದು ನಾಟ್ ಫಿಟ್ ಫಾರ್ ಸ್ಟೇ ಅಂತ ಕೊಟ್ಟಿದ್ದಾರೆ. ನಗರಸಭೆ ಅಲ್ಲಿರುವಂಥ 3 ಕಟ್ಟಡಗಳನ್ನು ಈಗಲೇ ಸೀಜ್ ಮಾಡಿ ಇಟ್ಕೊಂಡಿದೆ. ಆನಂತರ ಈ ಜಾಗದ ಏನು ಮಾಲಕತ್ವಕ್ಕೆ ಇವಾಗಲೂ ಕೂಡ ಕೋರ್ಟಲ್ಲಿ ಕಾನೂನು ಹೋರಾಟಗಳು ನಡೀತಾ ಇದೆ. ಅದು ಸುಪ್ರೀಂ ಕೋರ್ಟ್ವರೆಗೆ ಏರಿದೆ. ಆದರೆ ಪ್ರಸ್ತುತ ಹೋರಾಟ ಮಾಡುವವರು ಕೂಡ ಅಲ್ಲಿ ಇರುವಂಥ ಬಿಲ್ಡಿಂಗನ್ನು ತೆರವುಗೊಳಿಸಬೇಕು ಅಂತ ಕೋರ್ಟಲ್ಲಿ ಅಫಿಡವಿಟ್ಗಳನ್ನು ಸಲ್ಲಿಸಿದ್ದಾರೆ. ನಾವು ಅವರ ವಕೀಲರ ಮುಖಾಂತರ ಮಾತಾಡಿ ಅವರ ಗಮನವನ್ನು ತಂದು, ನಮಗೆ ಬೇರೆ ಇಲ್ಲ, ಅವರು ಕಳೆದ ವರ್ಷ ಅದಕ್ಕೆ ಒಂದು ಕಬ್ಬಿಣದ ಬೀಮನ್ನು ಇನ್ನೂ ಕೆಳಗಡೆ ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಅದನ್ನು ತೆಗೆಯುವ ಪ್ರಯತ್ನ ಮಾಡುವಾಗ ಒಂದು ಅಂಗಡಿ ಹೋಗಿದೆ. ನಾವು ಏನು ಅವರ ಜಾಗದಲ್ಲಿ ಯಾವ ಇಂಟ್ರೆಸ್ಟ್ಗಳು ಇಲ್ಲ. ಆದರೆ ಕೆಲವು ಮಾಧ್ಯಮದಲ್ಲಿ, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಶಾಸಕರು ದರ್ಪವನ್ನು ತೋರಿಸ್ತಾ ಇದ್ದಾರೆ, ಅಹಂಕಾರವನ್ನು ತೋರಿಸ್ತಾರೆ, ಆ ಜಾಗದಲ್ಲಿ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನೆಲ್ಲ ಆರೋಪಗಳನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ನಮಗೆ ಯಾವುದೇ ಅವರ ಜಾಗದ ಮೇಲೆ ರಿಯಲ್ ಎಸ್ಟೇಟ್ ಇಂಟ್ರೆಸ್ಟ್ಗಳು ಇಲ್ಲ. ಅವರು ಮೊನ್ನೆ ತಾನೇ ನನಗೆ ಫೋನ್ ಮಾಡಿ ಅವರು ಹೇಳಿದ್ದಾರೆ, ಆ ಜಾಗಕ್ಕೆ ಸಂಬಂಧಪಟ್ಟವರು ನನಗೆ ಫೋನ್ ಮಾಡಿ ಕರೆ ಮಾಡಿ ಹೇಳಿದ್ದಾರೆ, ಅಶೋಕ್ ರೈಗಳೇ, ನೀವು ನಮ್ಮ ವಿರೋಧ ಪಾರ್ಟಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿಬಿಟ್ಟು ನಾವು ಈ ಕೆಲಸಗಳನ್ನೆಲ್ಲ ಮಾಡಿದ್ದೇವೆ, ಕೋರ್ಟಿಗೆ ಹೋಗೋದನ್ನೆಲ್ಲ. ಆದರೆ ನಮಗೆ ಅದನ್ನು ತೆರವುಗೊಳಿಸುವ ಆಸಕ್ತಿ ನಮಗೂ ಕೂಡ ಇದೆ. ನೀವು ಮಾಡಿರುವ ಕೆಲಸದಿಂದ ನನಗೆ ಸ್ವಲ್ಪ ಸುಲಭ ಆಗಿದೆ ಅನ್ನೋ ವಿಚಾರವನ್ನು ನನಗೆ ಫೋನ್ ಮಾಡಿ ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ನಮಗೆ ಅವರ ಜಾಗದ ಅವರ ವಿರೋಧ ಪಾರ್ಟಿಯವರಿಗೆ ಆಗಬೇಕಾ, ಇವರಿಗೆ ಆಗಬೇಕಾ, ಅದು ಕೋರ್ಟು ನಿರ್ಧಾರ ಮಾಡ್ತಾರೆ. ನಮಗೆ ಅದರಲ್ಲಿ ಏನು ಇಂಟ್ರೆಸ್ಟ್ಗಳು ಇಲ್ಲ. ನಮಗೆ ಆ ಉಳ್ಳಾಲ್ತಿ ಬರುವಾಗ ಅದು ಆ ದಾರಿ ಸರಿ ಆಗಬೇಕು. ಎಲ್ಲಾದರೂ 35,000 ಜನ ಸೇರುವಾಗ ಸ್ಟ್ಯಾಂಪೇಡ್ ಆಗಿ ಏನಾದರೂ ವ್ಯತ್ಯಾಸ, ಬೆಂಗಳೂರಿನಲ್ಲಿ ಕ್ರಿಕೆಟ್ ಮ್ಯಾಚ್ ಆಗುವಾಗ ಏನಾಯಿತು, 13 ಜನ ಸಾಯುವಂಥದ್ದಾಯಿತು. ಯಾರಾದರೂ ನಿರೀಕ್ಷೆ ಮಾಡಿದಾರಾ? ಏನೋ ಸಿಂಪಲ್ ಒಂದು ಗೇಟಿಗೆ ಲಾಕ್ ಮಾಡೋದ್ರಿಂದ ಈ ಕೆಲಸಗಳು, ಗೇಟ್ ತೆಗೆದಿಡ್ತಾ ಇದ್ದರೆ ಏನಾಗ್ತದೆ, ಈ ಹಳೆಯ 100 ವರ್ಷದ ಹಿಂದಿನ ಬಿಲ್ಡಿಂಗ್ ಹೇಗೆ ಬಿದ್ದು ಹೋಗುವಂಥದ್ದು.
ಅದರಲ್ಲಿ ಯಾರೂ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿರುವಂಥ ಬಿಲ್ಡಿಂಗನ್ನು ನಾವು ದಾರಿ ಮಾಡಿಕೊಟ್ರೆ, ಅವರಿಗೆ ರಿಯಲ್ ಎಸ್ಟೇಟ್ ಇದೆ, ಅವರು ಅದನ್ನು ಆ ಉದ್ದೇಶದಿಂದ ತೆಗೆದಿದ್ದಾರೆ, ಅತಿಕ್ರಮಣ ಮಾಡಿದ್ದಾರೆ, ಅವರೇ. ನಮ್ಮದು ಯಾವುದು ಉದ್ದೇಶ? ಎಲ್ಲಾದರೂ 10 ಜನ ಸತ್ತುವಂಥ ಒಬ್ಬರು ಸಾಗುವಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದ್ರೆ ಎಲ್ಲರೂ ಹೇಳ್ತಾ ಇರಲಿಲ್ವಾ? ಶಾಸಕರು ಎಲ್ಲಿ ಹೋದರು, ಜಿಲ್ಲಾಡಳಿತ ಎಲ್ಲೋ ಹೋಯಿತು, ಪೊಲೀಸ್ ಇಲಾಖೆ ಎಲ್ಲೋ ಹೋಯಿತು, ದೇವಸ್ಥಾನದ ಮಂಡಳಿ ಇದನ್ನು ನೋಡಬೇಕು, ಇದನ್ನೆಲ್ಲ ಹೇಳ್ತಾಯಿದ್ರು. ಇವತ್ತು ಒಳ್ಳೆಯ ರೀತಿಯಲ್ಲಿ ಆಗಿದೆ. ಆ ದಾರಿಯನ್ನು ಒಂದು ಮಾಡಿ ನಾವು ಸರಿ ಮಾಡಿ ಕೊಟ್ಟದ್ರಿಂದ ಅದಕ್ಕೆ ನಾವು ನಮ್ಮದು ಸರಿ ಅಂತ ನಾನು ಹೇಳುವಂಥದ್ದಲ್ಲ. ದಯಮಾಡಿ ಆರೋಪಗಳನ್ನು ನಮ್ಮ ಮೇಲೆ ಮಾಡಬೇಡಿ. ನಿಮ್ಮನ್ನು ಕರೆದ ಉದ್ದೇಶ ಇಷ್ಟೇ. ನಾವು ರಿಯಲ್ ಎಸ್ಟೇಟ್ ದಂಧೆ ಅವರ ಜಾಗದ ಇಂಟ್ರೆಸ್ಟ್ ಇಲ್ಲ. ನಾವು ಮಾಡಿರುವಂಥದ್ದು ಭಕ್ತಾದಿಗಳ ಒಂದು ವ್ಯವಸ್ಥಿತವಾದ ದರ್ಶನ ಆಗಬೇಕು. ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ದೇವರ ದರ್ಶನ ಭೇಟಿ ಸರಿಯಾಗಿ ಆಗಬೇಕು. ಜನರು ಅದನ್ನು ನೋಡುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು ಅನ್ನುವ ಒಂದು ಉದ್ದೇಶ ಅಲ್ಲದೆ ಬೇರೆ ಯಾವುದೂ ಅಲ್ಲ. ಹೌದು, ಈಗ ಭಕ್ತಾದಿಗಳು ಬೇಡಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ದೇವಸ್ಥಾನಕ್ಕೂ ಬೇಡಿಕೆಗಳನ್ನು ಸಲ್ಲಿಸಿದ್ದಾರೆ, ನಮಗೂ ಅಲ್ಲಿ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ. ಆ ಉಳ್ಳಾಲ್ತಿ ಮತ್ತು ಮಹಾಲಿಂಗೇಶ್ವರ ಭೇಟಿಯಾಗುವಂಥ ಜಾಗ ಭಾರೀ ಹಿಂದಿನಿಂದ ಬಂದಿರುವಂಥದ್ದು. ಆ ಭೇಟಿಯಾಗುವಂಥ ಜಾಗವನ್ನು ಆ ಜಾಗದ ಮಾಲಕರು ಯಾರಿದ್ದಾರೆ ಅವರ ಹತ್ರ ಮಾತುಕತೆ ನಡೆಸಿ ಅದನ್ನು ದೇವಸ್ಥಾನಕ್ಕೆ ತಗೊಳ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಅದು ಕಾನೂನಿನಲ್ಲಿ ಮುಂದೆ ಹೇಗೆ ಹೋಗ್ತದೆ, ಅವರು ಮನ ಉಳಿದು ಅವರೇ ಪಾಪ ಕೊಡ್ಬೋದು. ಒಂದು 2 ಎಕರೆ ಜಾಗ, ಅವರು ಒಳ್ಳೆಯವರಿದ್ದಾರೆ, ಅವರೇ ಒಂದು 2 ಎಕರೆ ಜಾಗ ದೇವಸ್ಥಾನಕ್ಕೆ ಕೊಡ್ಬೋದು. ಅಂದರೆ 7 ಎಕರೆ ಇದೆಲ್ಲ, ಇನ್ನೂ 5 ಎಕರೆ ಉಳಿತದೆ ಅವರಿಗೆ. 2 ಎಕರೆ ಒಂದು ದೇವಸ್ಥಾನಕ್ಕೆ ಕೊಡ್ಬೋದು ಅಂತ ನನ್ನ ಅನಿಸಿಕೆ. ಭಕ್ತಾದಿಗಳ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದಿಸ್ಬೋದು. ಮತ್ತು ಆ ಉಳ್ಳಾಲ್ತಿ ಬರುವಂಥ ಎಲ್ಲ ಜಾಗಗಳಿಗೆ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇದೆ. ಅಂದರೆ ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ, ಭಾರಿ ಇಕ್ಕಟ್ಟಿದೆ. ಅದಕ್ಕೆ ಕೂಡ ನಾನು ಈಗಲೇ ಹಣವನ್ನು ಇಟ್ಟಿದ್ದೆ. ಆದರೆ ಅಲ್ಲಿ ಕೆಲವು ಅಬ್ಜೆಕ್ಷನ್ ಬಂದರಿಂದ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ನನ್ನ ವಿಚಾರ ಇಷ್ಟೇ. ಯಾರಾದರೂ ನಾವು ತಪ್ಪು ಮಾಡಿದರೆ ದೇವಸ್ಥಾನದ ವಿಚಾರದಲ್ಲಿ ನಮ್ಮನ್ನು ತಿದ್ದುವಂಥ ಕೆಲಸ ಬನ್ನಿ, ಡಿಸ್ಕಸ್ ಮಾಡಿ, ಚರ್ಚೆ ಮಾಡಿ ನಮ್ಮ ಹತ್ರ. ಹೀಗಲ್ಲ, ಹೀಗೆ ಮಾಡಿದರೆ ಒಳ್ಳೆಯದು, ಹೀಗೆ ಮಾಡಿದರೆ. ನಾವು ಈ ಹಿಂದೆ ಕೂಡ ಆ ಕೆರೆಯಲ್ಲಿ ಫೌಂಟೈನ್ ಹಾಕುವಂತ ಇದ್ದೀವಿ. ಸಾರ್ವಜನಿಕರು ಇರೋದು ಕೆರೆಯಲ್ಲಿ ಹಾಕಬಾರ್ದು, ದೇವರಿಗೆ ಹೋಗಲಿಕ್ಕೆ ಕಷ್ಟ ಆಗ್ತದೆ, ನೀವು ಬೇರೆ ಕಡೆ ಮಾಡಿ. ನಾವು ಮಾಡಿದ್ದೀವಿ. ಹಾಲ್ ಕಟ್ಟೋದು ಆ ಕಡೆ ಮಾಡಿದ್ವಿ, ಈ ಕಡೆ ಮಾಡಿದರೆ ಒಳ್ಳೆಯದು ಅಂತ ಹೇಳಿದ್ರು ಈ ಕಡೆ ಮಾಡಿದ್ವಿ. ಎಲ್ಲರ ಮನವಿಗೆ ಸ್ಪಂದನೆ ಕೊಡುವಂಥ ಕೆಲಸ. ನಮ್ಮ ಉದ್ದೇಶ ಒಂದೇ, ಮಹಾಲಿಂಗೇಶ್ವರ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಇಲ್ಲಿ ಹೊರಗಡೆಯ ಭಕ್ತಾದಿಗಳು ಇಲ್ಲಿ ಬರಬೇಕು. ಆ ಮುಖಾಂತರ ಟೆಂಪಲ್ ಟೂರಿಸಮ್ ಅಭಿವೃದ್ಧಿ ಆಗಬೇಕು ಅಂತ ನಮ್ಮ ಕನಸು. ಅದನ್ನು ನಾವು ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಳ್ಳೋದು, ದಯಮಾಡಿ ನೋವಾಗುವ ಥರ ರೀತಿಯಲ್ಲಿ ಈ ವಾಟ್ಸಪ್ಗಳಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಹಾಕೋದನ್ನು ದಯಮಾಡಿ ಮಹಾಲಿಂಗೇಶ್ವರ ದೇವರಿಗೆ ಬೇಕಾಗಿ ನೀವು ಇದನ್ನು ನಿಲ್ಲಿಸಬೇಕು. ಅದು ಪವಿತ್ರವಾದಂಥ ಕ್ಷೇತ್ರ. ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದು, ಇಲ್ಲದ್ರೆ ನಿಮಗೆ ಆ ಮಹಾಲಿಂಗೇಶ್ವರನೇ ಮತಿ ಕೊಡಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮ್ಮದು ಯಾವುದೇ ಇದನ್ನು ತೆರವುಗೊಳಿಸಲಿ ದುರುದ್ದೇಶಗಳು ಇಲ್ಲ ಅನ್ನೋ